ನಾಯಕರು ಕೂಡ ಇದೇ ತರ ಮಾಡ್ತಾರೆ. ಹೈಕೋರ್ಟ್ ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲೇ ಅಲ್ಲ. ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದಲೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ. ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟ್ ಅಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಕೊಂದು ಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆಲ್ಲರೂ ಕೂಡ ಅರ್ಥ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಾದ್ರೂ ಕೇಂದ್ರ ಸರ್ಕಾರ ಈ ಒಂದು ದೇಶದ ರಾಜಕಾರಣವನ್ನ ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಜನರ ಸಮಸ್ಯೆಗಳ ಬಗ್ಗೆ, ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಬಟ್ ಇಡಿಯಿಂದ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ನಾಯಕರಿಗೆ ಆಗ್ತಾನೆ ಇದೆ. ನೋಡಿ, ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಹಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ಕೆಲವರು ಇದನ್ನ ಗಾಢವಾಗಿಟ್ಕೊಂಡು ಅವರನ್ನ ಸದೆ ಬಡಿತಕ್ಕಂತ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ಈ ರೀತಿ ಆಗಬಾರದು ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ತೀರ್ಪು, ಅವರು ಬಳಸಿರ್ತಕ್ಕಂಥ ಪದ ಇವೆಲ್ಲವೂ ಕೂಡ ನ್ಯಾಯಕ್ಕೆ ಎಲ್ಲೋ ಒಂದ್ ಕಡೆ ಗೌರವ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾರೆ. ಶಿವಕುಮಾರ್ ಕೂಡ ಹೇಳಿದ್ರು, ನಮ್ಮ ಮೇಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಉದಾಹರಣೆ ಇಡಿ ತನಿಖೆ ಮಾಡ್ತಾರೆ, ಕೇಸ್ ಫೈಲ್ ಮಾಡ್ತಾರೆ. ಅದೇನ ಇಡಿ ಅವರು ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾ ಆಗಿದ್ರು ಕೂಡ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಬರೋದು, ಇನ್ಕಮ್ ಟ್ಯಾಕ್ಸ್ ಅವರು ಸಿಬಿಐ ಬೇನಾಮಿಗೆ ಬರೋದು, ಬೇನಾಮಿ ಅವರು ಇಡಿಗೆ ಬರೋದು, ಇಡಿ ಅವ್ರು ತಿರ್ಗಾ ಸಿಬಿಐ ಬರೋದು, ಸಿಬಿಐ ಅವ್ರು ತಿರ್ಗಾ ಇಡಿಗೆ ಬರೋದು. ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಬಡಿತಕ್ಕಂತ ಪ್ರಯತ್ನಗಳು ನಡೀತಾ ಇದೆ ಹೊರತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅನ್ಯಾಯ ಆಗಿದ್ಯಾ, ನ್ಯಾಯ ಆಗಿದ್ಯಾ, ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಿತಾರೆ. ಎಲ್ಲೋ ಒಂದ್ ಕಡೆ ಎಲ್ಲರೂ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಇಳ್ಕೋಬೇಕು ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಬಹಳ ಇಡೀ ದೇಶಾದ್ಯಂತ ಸಂಚಲನ ಸರ್ಕಾರ SIT ಮಾಡಿದೆ. ಬಟ್ ಕೆಲವ್ರನ್ನ ರಕ್ಷಣೆ ಮಾಡ್ತಾರೆ, ಇದೇ ಕಾರಣಕ್ಕೋಸ್ಕರ SIT ಅನ್ನೋ ವಾದ. ಒಂದು ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅಥವಾ ಧರ್ಮಸ್ಥಳ ಶ್ರೀ ಕ್ಷೇತ್ರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಂಬಿ ಪೂಜೆ ಪುರಸ್ಕಾರ ಬೇರೆ ಬೇರೆ ಹರಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿದೆ. ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ
ಮತ್ತು ಕೂತು ದೂರನ್ನ ಕೊಟ್ಟಿದ್ದಾರೆ ಅಂತ ಏನೋ ಅವಾಗಿಂದಾಗ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸ್ವಲ್ಪ ಮಾಡ್ತಾನೆ ಇದೆ. ಇದು ಬಹುಶಃ ಶ್ರೀ ಕ್ಷೇತ್ರಕ್ಕೂ ಒಳ್ಳೆಯದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ. ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ. ಹಿಂದೂ ವಿರೋಧಿ ನೀತಿ ಅಲ್ಲ. ಹಿಂದೂಗಳ ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಮಾತಾಡುವವ್ರ ಮೇಲೂ ಇದೆ, ಬೇರೆಯವ್ರ ಮೇಲೂ ಇದೆ. ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳ್ಳುವಂತ, ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕೇ ಹೊರತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತನಿಖೆ ಆರಂಭಕ್ಕಿಂತ ಮುಂಚಿತವಾಗಿ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ. ಹೇಳದ್ನಲ್ಲ, ಬಿಜೆಪಿಯವರು ಅಂತ ಹೇಳಿಲ್ಲ, ರಾಜಕೀಯ ಕೆರಚಾಟ ಅಂತ ಹೇಳಿದ್ರು. ಇದು ರಾಜಕೀಯವಾಗಿ ಬಳಸುವಂತಹ ಪದಗಳಲ್ಲ. ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ನಾವು ಕಾಪಾಡ್ತೀವಿ. ಶ್ರೀ ಕ್ಷೇತ್ರಕ್ಕೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಇದ್ರು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ. ಸುಮಾರು 45-50 ವರ್ಷದಿಂದ ಕೂಡ ನಿರಂತರವಾಗಿ. ಸೊ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಯಾರು ತಪ್ಪು ಮಾಡಿದ್ದಾರೆ, ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದ್ರು ಆ ತರದ ಅಪಮಾನಗಳಿದ್ದಾರೆ, ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸಿಕೊಂಡು ಸರಿ ಮಾಡ್ಬೇಕಾದಂತ ಜವಾಬ್ದಾರಿ ಕೂಡ ಅವ್ರಿಗೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು, ಯಾರು ಅಪಮಾನ ಮಾಡ್ತಕ್ಕಂಥದ್ದು. ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ. ಕುಟುಂಬವನ್ನು ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ಲರಿಗೂ ಕೂಡ ಸೇರಿದಂತ ಸ್ವತ್ತು. ಅವ್ರಿಗೆ ಅಪಮಾನ ಆಯ್ತು ಅಂದ್ರೆ ಶ್ರೀ ಮಂಜುನಾಥನ್ಗೆ ಅವಮಾನ ಆಯ್ತು ಅಂತಂದ್ರೆ ನಮಗೂ ಅವಮಾನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.